ಫ್ರೆಂಡ್ಸ್. ಆ್ಯಕ್ಚುಲಿ ಇವತ್ತು ವಾರ್ಡ್ರೋಬ್ ಹತ್ರ ಯಾಕಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತೊಂದು ಸ್ವಲ್ಪ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ರಿತಿಕ್ಷಾ ಇಲ್ಲ, ಅವರಪ್ಪ ಎಲ್ಲೋ ಹೊರಗಡೆ ಕರ್ಕೊಂಡೋಗಿದ್ದಾರೆ. ಪಾಪು ಕೂಡ ಮಲಗಿದ್ದಾನೆ. ಹಾಗಾಗಿ ಇವತ್ತು ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ. ತುಂಬ ಮೆಸ್ಸಿ ಆಗಿದೆ. ಇವತ್ತು ಫೈನಲಿ ಆ ಟೈಮ್ ಬಂದುಬಿಟ್ಟಿದೆ. ಸೊ ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂತ. ವಾರ್ಡ್ರೋಬ್ ಯಾವ ಥರ ಇದೆ ಅಂದರೆ ಆಲ್ಮೋಸ್ಟ್ 1 ಇಯರ್ ಆಯಿತು ನಾನು ವಾರ್ಡ್ರೋಬ್ ಕ್ಲೀನ್ ಮಾಡಿ. ಸೊ ತುಂಬ ಮಿಸ್ಸಿಯಾಗಿದೆ. ಈ ವಾರ್ಡ್ರೋಬ್ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗುತ್ತೆ. ಹಾಗೆ ಎಲ್ಲರ ಮನೇಲೂ ಒಂದು ಕಾಮನ್ ಕ್ವಶನ್, ಏನು ಹೆಣ್ಮಕ್ಳು ಎಲ್ಲಿಗೆ ಹೋದ್ರೂ ಏನೂ ಇಲ್ಲ, ಏನೂ ಇಲ್ಲ, ಡ್ರೆಸ್ ಇಲ್ಲ, ಸ್ಯಾರಿ ಇಲ್ಲ. ನೋಡಿ ಇಷ್ಟೊಂದಿದೆ. ಈಗ ಇದ್ರಲ್ಲಿ ಏನು ಮಾಡ್ತೀನಿ, ಬೇಡದೇ ಇರೋದೆಲ್ಲ ತೆಗಿತೀವಿ, ಮತ್ತೆ ಕಡಿಮೆ ಆಗುತ್ತೆ, ಮತ್ತೆ ಬಟ್ಟೆ ಇಲ್ಲ ಅಂತೀವಿ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದು ರಿಪೀಟ್ ಆಗಿರುತ್ತೆ ಅಲ್ಲ. ಯಾರ್ಯಾರು ಈ ಥರ ನನ್ನ ಥರ ರಿಪೀಟ್ ಮಾಡ್ತೀರೋ ಅವ್ರು ಕಮೆಂಟ್ ಮಾಡಿ, ನನಗೂ ಕೂಡ ಗೊತ್ತಾಗುತ್ತೆ ಅವಾಗ. ನನ್ನ ಪ್ರಕಾರ ಆಲ್ಮೋಸ್ಟ್ 100ಅಲ್ಲಿ 99% ಹೆಣ್ಮಕ್ಳೆಲ್ಲ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಹೊಸದು ಬಂದ ತಕ್ಷಣ ಹಳೇದು ಇದು ಬೇಡ ಇದು ಬೇಡ ಅಂತ ತೆಗ್ದಾಕ್ತಾ ಇರ್ತೀವಿ. ಅವಾಗ ಡ್ರೆಸ್ ಕಡಿಮೆ ಆಗ್ತಾ ಇರುತ್ತೆ, ನಾವು ತೊಗೊಳ್ತಾನೆ ಇರ್ತೀವಿ. ಎಲ್ಲಾದರೂ ಹೊಸ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ನನ್ನ ಹತ್ರ ಬಟ್ಟೆ ಇಲ್ಲ ಅಂತ ಹೇಳ್ತೀವಿ. ಬಾಯ್ಸ್ ಯಾಕೆ ತೊಗೊಳಲ್ಲ ಅಂತ ಹೇಳಿದ್ರೆ, ಅವರು ಫಂಕ್ಷನ್ನೇ ಅಟೆಂಡ್ ಮಾಡಲ್ಲ ಜಾಸ್ತಿ. ಅವ್ರ ಬಟ್ಟೆ ಹೆಂಗೆ ಇರುತ್ತೆ, ನನಗೆ ಬೇಡಮ್ಮ ನೀನು ತಗೋ ಅಂತಾರೆ. ನಾವು ಇವಾಗ ತೊಗೊಳೋದು ಮತ್ತೆ ಕ್ಲೀನ್ ಮಾಡಿದಾಗ ಹಳೇದೆಲ್ಲ ತೆಗ್ದಾಕೋದು. ಇದು ಎಲ್ಲರ ಮನೆಯಲ್ಲೂ ರಿಪೀಟ್ ಆಗುತ್ತೆ ಅನ್ಕೊತೀನಿ. ಬನ್ನಿ ಹಾಗಿದ್ರೆ ಯಾವ್ದ್ಯಾವ್ದು ಬೇಡ ಅಂತ ಹೇಳಿ ಅದನ್ನೆಲ್ಲ ತೆಗ್ದಾಕ್ಬಿಟ್ಟು ಒಂದು ಸ್ವಲ್ಪ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಬೇಡ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ. ಸೊ ವಾರ್ಡ್ರೋಬ್ ಅಂತೂ ತುಂಬ ಮಿಸ್ಸಿಯಾಗಿದೆ. ನಾನು ಪ್ರೆಗ್ನೆನ್ಸಿ ಆದಾಗಿಂದನೂ ಕೂಡ ಅದನ್ನು ಕ್ಲೀನ್ ಮಾಡೋಕ್ಕೆ ನನಗೆ ಆಗ್ತಾನೇ ಇರಲಿಲ್ಲ. ಸೊ ಅದು ಇವಾಗ ಕ್ಲೀನ್ ಮಾಡಿ ಯಾವ ರೀತಿ ಕಾಣಿಸುತ್ತೆ ಒಂದೊಂದೇ ಎಲ್ಲ ತೆಗೆದ್ಬಿಟ್ಟು ನೋಡೋಣ ಬನ್ನಿ ಯಾವ ರೀತಿ ಇರುತ್ತೆ ಅಂತ. ಸೊ ಈಗ ಫಸ್ಟು ಎಲ್ಲ ಒಂದು ಕಡೆಯಿಂದ ಒರೆಸ್ಕೊಂಡು ಅರೇಂಜ್ ಮಾಡಿಬಿಟ್ರೆ ಅವಾಗ ನಮಗೂ ಈಸಿ ಆಗುತ್ತೆ. ಇಲ್ಲಾಂದರೆ ತಿರ್ಗಾ ಎಲ್ಲ ಅದೇ ಥರ ಆಗುತ್ತೆ. ಯಾವ್ದ್ಯಾವ್ದು ಬೇಡ ಅದೆಲ್ಲ ತೆಗ್ದಾಕ್ಬಿಡೋಣ. ಇದು ಆ್ಯಕ್ಚುಲಿ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮ ಕೊಡಿಸಿದ್ದು. ಇದು ಆ್ಯಕ್ಚುಲಿ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ಇದು ಯೆಲ್ಲೋ ಕಲರು. ಇದು ಆ್ಯಕ್ಚುಲಿ ನಾನು ಮೀಶೋದಲ್ಲಿ ತಗೊಂಡಿದ್ದು. ಒಂಥರ ಪಿಂಕ್ ಬಾರ್ಡರ್ ಕೊಟ್ಟಿದ್ದಾರೆ. ಫುಲ್ ಪ್ಲೇನ್ ಯೆಲ್ಲೋ ಕಲರ್. ಎಷ್ಟು ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆಲ್ಲ. ನನ್ನ ಫೇವ್ರೆಟ್ ಸ್ಯಾರಿ. ಸೊ ಸ್ಯಾರಿ ಎಲ್ಲ ತೆಗ್ದಾಯ್ತು. ಈಗ ನೆಕ್ಸ್ಟ್ ಕೆಳಗಡೆನೂ ಎಲ್ಲ ಒಂದು ಕಡೆಯಿಂದ ತೆಗೆದ್ಬಿಟ್ಟು ಒಂದೇ ಸಲ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಆರ್ಗನೈಸ್ ಮಾಡೋಕ್ಕೆ ನನಗೂ ಕೂಡ ಈಸಿ ಆಗುತ್ತೆ. ಇಲ್ಲಾಂದರೆ ಒಂದೊಂದೇ ಕ್ಲೀನ್ ಮಾಡಿಕೊಂಡು ಒಂದೊಂದೇ ತೆಗ್ದಿಡೋಕ್ಕೆ ಕೂಡ ತುಂಬ ಮಿಸ್ಸಿ ಆಗಿಬಿಡುತ್ತೆ, ಕನ್ಫ್ಯೂಸ್ ಆಗ್ತೀವಿ. ಒಬ್ಬೊಬ್ರದ್ದು ಒಂದೊಂದು ಕಡೆ ಇಟ್ಕೊಂಬಿಡೋಣ ಅಂಥೇಳಿ ರಿತಿಕ್ಷನ್ದೇ ಒಂದು, ನನ್ನದೇ ಒಂದು ಸೈಡ್ ಇಟ್ಕೊಂಬಿಡೋಣ ಅಂತ. ಸೊ ಎಲ್ಲ ತೆಗ್ದಿಟ್ಬಿಟ್ಟು ಫೈನಲ್ ಒಂದೇ ಸಲ ಕ್ಲೀನ್ ಮಾಡ್ಕೊಂಬಿಟ್ರೆ ಅರೇಂಜ್ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ. ಹಾಗೆ ನಾವು ಕೂಡ ತೊಗೊಳಕ್ಕೆ ಸರಿ ಹೋಗ್ಬಿಡುತ್ತೆ ಅಂಥೇಳಿ ಎಲ್ಲ ತೆಗ್ದಾಕ್ಬಿಟ್ಟು ಸೊ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಮಾಡಿ ಅರೇಂಜ್ ಮಾಡಿದ್ಮೇಲೆ ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣಿಸುತ್ತೆ ಫೈನಲಾಗಿ ಅಂತ. ಕ್ಲೀನ್ ಮಾಡೋವರೆಗೂ ತುಂಬಾ ರಿಸ್ಕು. ಈಗ ನೋಡಿ ಈಗ ಮೇಲ್ಗಡೆ ಸ್ಟೆಪ್ಪು ಫುಲ್ಲು ಸ್ಯಾರೀಸು, ಕೆಳಗಡೆ ಸ್ಟೆಪ್ಸಲ್ಲಿ ನಂದು, ಥರ್ಡ್ ಸ್ಟೆಪ್ಪಲ್ಲಿ ಪಾಪುದು, ರಿತಿಕ್ಷನ್ದು ಮತ್ತು ಬೆಡ್ಶೀಟ್ಗಳೆಲ್ಲ ಈ ಥರ ಅರೇಂಜ್ ಮಾಡಿದ್ದೀನಿ. ಸೊ ಹೇಗಿದೆ ಫೈನಲಾಗಿ ವಾರ್ಡ್ರೋಬ್ ಅಂತೂ ತುಂಬ ಕ್ಲೀನಾಗಿ ಅರೇಂಜ್ ಮಾಡಿದ್ದೀನಿ. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ, ಯಾಕೆಂದರೆ ತುಂಬ ದಿನ ಆಗಿತ್ತಲ್ಲ ಅರೇಂಜ್ ಮಾಡಿ. ಹಾಗಾಗಿ ಫೈನಲಾಗಿ ಇವತ್ತೆಲ್ಲ ಕ್ಲೀನ್ ಮಾಡಿ ಇನ್ನೇನೋ ಒಂಥರ ಖುಷಿ. ಈ ಸೈಡ್ ಪಾಪುದು ನಮ್ಮ ಮನೆಯವ್ರದ್ದೆಲ್ಲ ಇಟ್ಟಿದ್ದೀನಿ. ಸೊ ಫೈನಲಿ ವಾರ್ಡ್ರೋಬ್ ಕಂಪ್ಲೀಟ್ ಆಯಿತು. ಹೇಗೆ ಅನ್ನಿಸ್ತು? ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಫೈನಲಿ ವಾರ್ಡ್ರೋಬ್ ಕ್ಲೀನ್ ಆಯಿತು. ಸೊ ಯಾವ್ಯಾವ ಥರ ಕ್ಲೀನ್ ಆಯಿತು ಅಂತ ತೋರಿಸ್ತೀನಿ ಬನ್ನಿ. ಫುಲ್ ನೋಡೋದ್ರಲ್ಲ ಫ್ರೆಂಡ್ಸ್, ಫೈನಲಿ ವಾರ್ಡ್ರೋಬ್ ಕ್ಲಿಯರ್ ಆಗಿದೆ. ಸೊ ವಾರ್ಡ್ರೋಬ್ ಕ್ಲೀನ್ ಮಾಡೋ ಕಾಲ ಇವತ್ತೇ ಕೂಡ್ ಬಂತು. ಸೊ ವಾರ್ಡ್ರೋಬ್ ಕೆಲಸನೂ ಮುಗೀತು. ಯಾವ್ಯಾವ ಬಟ್ಟೆ ಬೇಡ, ರಿತಿಕ್ಷನ್ಗೆ ಯಾವ್ಯಾವ ಚಿಕ್ಕದಾಗುತ್ತೋ ಅದೆಲ್ಲ ಕೂಡ ತೆಗ್ದಿಟ್ಟಿದ್ದೀನಿ. ಇದು ಯಾರಿಗಾದರೂ ಯೂಸ್ ಆಗೋರಿಗೆ ಕೂಡ ಕೊಟ್ಬಿಡೋಣ. ನಾವಂತೂ ಯೂಸ್ ಮಾಡಲ್ಲ ಅಂತಂದಾಗ ಅಟ್ಲೀಸ್ಟ್ ಯೂಸ್ ಮಾಡೋರಿಗೆ ಕೊಟ್ಟರೆ ಒಂದು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತಲ್ವ. ಸೊ ತುಂಬ ಹೊಸ ಹೊಸ ಬಟ್ಟೆ ಕೂಡ ಇದೆ. ಈ ಡ್ರೆಸ್ನೆಲ್ಲ ಯಾವ್ದಾದ್ರು ಅನಾಥಾಶ್ರಮ ಮಕ್ಕಳು ಇದು ಸಾಮಾನ್ಯವಾಗಿ ಇವಾಗೆಲ್ಲ ಆಟೋದಲ್ಲಿ ಮೈತಾಕೊಂಡು ಬರ್ತಾ ಇರ್ತಾರೆ, ಅಂಥ ಮಕ್ಳಿಗೆ ಕೊಟ್ಟರೆ ಯೂಸ್ ಆಗುತ್ತೆ ಅಂತೇಳಿ ತೆಗ್ದಿಟ್ಟಿದ್ದೀನಿ. ಈ ಡ್ರೆಸ್ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.